ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಆನ್ಲೈನ್ ಸೇಲ್ ನಡೀತಾ ಇತ್ತು. ಸೊ ಅವಾಗ ಅಮೆಝಾನಿಂದ ಆನ್ಲೈನಲ್ಲಿ ಈ ಮ್ಯಾಟ್ರೆಸ್ ತರಿಸಿದ್ವಿ. ಮ್ಯಾಟ್ರೆಸ್ ಸೈಜ್ ಬಂದು ಕಿಂಗ್ ಸೈಜ್ 6.5 ಫೀಟ್ ಸೈಜ್ ಬರುತ್ತೆ. ಸೊ ಇದನ್ನ ಕಂಪ್ಲೀಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು. ಆಮೇಲೆ ಹೈಟ್ ಬಂದು 8 ಇಂಚು, ಯಾಕಂದರೆ ಬಾಡಿ ವೇಟ್ ಜಾಸ್ತಿ ಇದ್ದರೆ ಸೊ ಹೈಟ್ ಜಾಸ್ತಿ ಇರಬೇಕು. 6 ಅಂದರೆ ತುಂಬ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 8 ಸೈಜ್ ತೊಗೊಂಡಿರೋದು. ಬನ್ನಿ ನಿಮಗೆ ಡೀಟೇಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ. ಈ ಥರ ಬಂದ್ಬಿಡುತ್ತೆ. ಒಂದು ಎಳೆ ಚಿಕ್ಕ ಸಾಕು ಬಂದ್ಬಿಡುತ್ತೆ. ಇದು 8 ಇಂಚ್ ಹೈಟ್. ಇದು ಯಾಕಂದರೆ ಈಗ ನಮ್ಮದು ವೇಟು ನಮ್ಮ ವೈಫು ವೇಟು ಜಾಸ್ತಿ ಇರೋದ್ರಿಂದ ಸೊ ಹೈಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಇರೋದು 8 ಇಂಚ್ ತೊಗೋಬೇಕು. ಸೊ 60 kg ಆ ಥರ ಇರೋರಿಗೆ 6 ಇಂಚ್ ಸಾಕಾಗುತ್ತೆ. ಇದ್ರ ರೇಟ್ ಬಂದು 12,260 ರೂಪಾಯಿ. ಅಮೆಝಾನ್ ಅಂತ ತಗೊಂಡಿದ್ದು. ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀವಿ, ನೋಡ್ಬೋದು. ಇದು ಬಂದು ಆರ್ಥೋಪೆಡಿಕ್ ಮೆಮರಿ ಫೋಮ್ ಮ್ಯಾಟ್ರೆಸ್. ಇದು ಸೊ ಅಂದರೆ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಏನೂ ಬರಲ್ಲ ಅಂತ ಇದ್ರ ಮೇಲೆ ಮಲ್ಕೊಂಡ್ರೆ. ಯಾಕಂದರೆ ಇದು ನಾವು ಹೇಗೆ ಮಲಗ್ತೀವಿ ಆ ಥರ ಬಾಡಿ ಶೇಪ್ ಹೋಗುತ್ತೆ. ನೋಡಿ ಈಗ ಒಳಗಡೆ ಹೋಗುತ್ತೆ. ನಮ್ಮ ಬಾಡಿ ಹೇಗಿರುತ್ತೆ ಅಷ್ಟು ಆ ಥರ ಡೌನ್ ಆಗುತ್ತೆ. ಈಗ ನಾನು ಮಲ್ಕೊಂಡ್ರೆ ನೋಡಿ ಈ ಥರ ಇಷ್ಟು ಮಾತ್ರ ಇದು ಡೌನ್ ಆಗುತ್ತೆ. ಆಮೇಲೆ ಪಕ್ಕದವ್ರಿಗೆ ಮಲ್ಕೊಂಡವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲೊಂದು ಆ್ಯಕ್ಚುಲಿ ನಿಮಗೆ ಒಂದು ಬಾಟ್ಲಲ್ಲಿ ನೀರು ಇಟ್ಟು ತೋರಿಸ್ತೀನಿ. ನೀರು ಅದು ಚೆಲ್ಲೋದಿಲ್ಲ. ಇದು ಅಕಸ್ಮಾತ್ ಇಬ್ಬರು ಮಲ್ಕೊಂಡಿರೋ ತಿಳ್ಕೊಳ್ಳಿ, ಇಲ್ಲಿ 3 ಅಡಿ, ಅದು ಅಲ್ಲಿ 3 ಅಡಿ. ಸೊ ಇಲ್ಲಿ ಎಷ್ಟೇ ಒದ್ದಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಎಷ್ಟೇ ಒದ್ದಾಡಿದ್ರೂ ನೋಡಿ ಈ ನೀರು ಏನೂ ಆಗಲ್ಲ. ಸೊ ಆ ಪಕ್ಕದಲ್ಲಿರೋರಿಗೆ ಡಿಸ್ಟರ್ಬೆನ್ಸ್ ಏನೂ ಇರಲ್ಲ. ನೋಡಿ ಹೇಳಿ ಮಲಗಲಿ ಏನು ಬೇಕಾದ್ರೂ ಮಾಡಲಿ, ನೀರು ಹಾಗೇ ಇರುತ್ತೆ. ಸೊ ಇದೊಂದು ಈ ಬೆಡ್ಡಿನ ವಿಶೇಷತೆ. ಸೊ ಬೆನ್ನು ನೋವು ಬರೋದು, ಆಮೇಲೆ ಕತ್ತು ನೋವು ಸೊ ಈ ಬೆಡ್ಡಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಬಾಡಿ ಶೇಪೇ ಆ ಥರ ತೊಗೊಳುತ್ತೆ. ನೋಡಿ ಸುತ್ತಲೂ ಜಿಪ್ ಕೊಟ್ಟಿದ್ದಾನೆ. ಈಗ ನೋಡಿ ಫುಲ್ ಓಪನ್ ಮಾಡಿಬಿಟ್ಟು ಇದನ್ನು ಮೇಲಿದ್ದು ಇದು ಈ ಕವರ್ನ ತೆಗೆದು ಕ್ಲೀನ್ ಮಾಡ್ಬೋದು. ಇದೊಂದು ತುಂಬಾ ಅಡ್ವಾಂಟೇಜ್ ಇದು. ಇದ್ರ ಮೇಲೆ ಬೇಕಾದ್ರೆ ನೀವು ಬೆಡ್ ಕವರ್ನೂ ಹಾಕ್ಬೋದು. ಇದನ್ನೇ ಈ ಮ್ಯಾಟ್ರೆಸ್ ಯಾಕೆ ತೊಗೊಂಡೆ ಅಂದರೆ ಸುಮಾರು ಎಲ್ಲ ಮ್ಯಾಟ್ರೆಸ್ ಬಗ್ಗೆನೂ ರಿವ್ಯೂಸ್ ನೋಡಿದೆ. ಸೊ ಅದರಲ್ಲಿ ಹೈಯೆಸ್ಟ್ ರೇಟ್ ಅಂದ್ರೇನು ಒಂದು 12,000 ಆ ಅಮೌಂಟ್ ರೇಂಜಿಗೆ. ಸೊ ಇದು ಹೈಯೆಸ್ಟ್ ರೇಟಿಂಗ್ ಇತ್ತು, ಅಂದರೆ 4.4 ಸ್ಟಾರ್ ರೇಟಿಂಗ್ ಇತ್ತು. ಆಮೇಲೆ ಇನ್ನೊಂದು ಏನಂದರೆ 88,000 ಅಷ್ಟು ಜನಗಳು ಇದರ ರಿವ್ಯೂಸ್ ಹಾಕಿದ್ರು. ಸೊ ಎಲ್ಲ ಪಾಸಿಟಿವೇ ಜಾಸ್ತಿ ಇತ್ತು, ನೆಗೆಟಿವ್ ತುಂಬಾ ಕಮ್ಮಿ. ಅಂದರೆ 4.4 ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಔಟ್ ಆಫ್ 5 4.4 ಇದೆ. ಸೊ ಅದೆಲ್ಲ ನೋಡಿ ನಾನು ಇದು ಪರ್ಚೇಸ್ ಮಾಡಿದೆ. ಬಟ್ ಈಗ ಅನ್ಬಾಕ್ಸಿಂಗ್ ಮಾಡಿದಾಗ ನನಗೆ ಅದು 4.4 ರೇಟಿಂಗ್ ಅದು ಸರಿ ಅನಿಸ್ತು. ಒಟ್ಟಾರೆಯಾಗಿ ನನಗೆ ಈ ಬೆಡ್ ತುಂಬ ಇಷ್ಟ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.